ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆತ್ಮೀಯರೇ, ಕೃತಿವಿರುತಿ ವಾಹಿನಿಗೆ ಸುಸ್ವಾಗತ. ವಾಯುಸ್ತುತಿಯಲ್ಲಿ ಈಗಾಗಲೇ 21 ಶ್ಲೋಕಗಳ ಪಾಠ ಆಗಿದೆ. ಈವರೆಗೆ ಹನುಮಂತನ ಚರಿತ್ರೆಯನ್ನು ನಿರೂಪಿಸಿ ಈಗ ಭೀಮಸೇನನ ಚರಿತ್ರೆಯನ್ನು ಹೇಳಿಕೊಟ್ಟಿದ್ದಾರೆ. ಜಘ್ನೇ ನಿಘ್ನೇನ ವಿಘ್ನೋ ಬಹುಲ ಬಲಬಕಧ್ವಂಸನಾದ್ ಏನ ಶೋಚದ್ ವಿಪ್ರಾನುಕ್ರೋಶಪಾಶೈಃ ಅಸುವಿಧೃತಿ ಸುಖಸ್ಯೈಕಚಕ್ರಾಜರಾಣಾಂ ತಸ್ಮೈ ತೇ ದೇವಕುರ್ಮಃ ಕುರುಕುಲಪತಯೇ ಕರ್ಮಣಾ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮತಚಯೋ ನರ್ಮಣಾ ನಿರ್ಮಮಾಥ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಅಂತ ಹೇಳಿದ ಹಾಗೆ, ಈ ಹನುಮಂತನ ಮಹಿಮೆಯನ್ನು ನಿರೂಪಣೆ ಮಾಡಿದ ಮೇಲೆ ದ್ವಾಪರ ಯುಗದಲ್ಲಿ ಕೃಷ್ಣನ ಸೇವೆಗಾಗಿ ಅವನ ಪ್ರಧಾನಾಂಗವಾಗಿ ಅವತಾರ ಮಾಡಿದಂತಹ ದ್ವಿತೀಯ ಅವತಾರ ಭೀಮಸೇನನ ಮಹಿಮೆಯನ್ನು ಹಾಗೂ ಭೀಮನಿಂದ ಉಪಾಸ್ಯನಾಗಿರತಕ್ಕಂತಹ ಶ್ರೀಕೃಷ್ಣನ ಚರಿತ್ರೆಯನ್ನು ಈ ಮುಂದಿನ 7 ಶ್ಲೋಕಗಳಲ್ಲಿ ಶ್ಲೇಷಾಲಂಕಾರದ ಮೂಲಕವಾಗಿ ವರ್ಣಿಸಲಿಕ್ಕೆ ಆರಂಭಿಸಿದಂತಹ ಕವಿಗಳು ಲೋಕಕಂಟಕರಾಗಿರ್ತಕ್ಕಂತಹ ಕೆಲವು ದುಷ್ಟರು, ಒಬ್ಬ ಬಕಾಸುರ ಅಂತ, ಇನ್ನೊಬ್ಬ ಕಿರ್ಮೀರ ಅಂತ, ಅವನ್ನೆಲ್ಲ ಸಂಹಾರ ಮಾಡಿ ಜನಗಳಿಗೆ ಬಂದಂತಹ ಒಂದು ದೊಡ್ಡ ಕಂಟಕವನ್ನು ಪರಿಹರಿಸಿದಂತಹ ಶ್ರೀಕೃಷ್ಣ ಹಾಗೂ ಭೀಮಸೇನರ ಮಹಿಮೆಯನ್ನು ಇಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾರೆ. ಕೃಷ್ಣನ ಚರಿತ್ರೆ ಹಾಗೂ ಭೀಮನ ಚರಿತ್ರೆಯನ್ನು ಈ ಪದ್ಯದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ ಕವಿಗಳು. ಒಂದು ಕೃಷ್ಣಪರವಾದ ಅರ್ಥ, ಮತ್ತೊಂದು ವಿಷ್ಣುಪರವಾದ ಅರ್ಥ, ಮತ್ತೊಂದು ಭೀಮನ ಪರವಾಗಿರ್ತಕ್ಕಂಥ ಅರ್ಥ. ಮೂರೂ ಅರ್ಥಗಳನ್ನು ಕೂಡ ನಾವು ಇಲ್ಲಿ ಈ ಪದ್ಯದಲ್ಲಿ ಕಾಣ್ಬೋದು. ಹರಿಪರವಾಗಿ ಅರ್ಥ ಹೇಳುವಾಗ ಏಕಚಕ್ರ ಆಜನಾನಾಂ ಅಂತ ಬೆಳೆಸಬೇಕು. ಪದಚ್ಛೇದ ಮಾಡುವಾಗ ಭೀಮಸೇನ ಇಲ್ಲಿ ಬಕ ಕಿರ್ಮೀರ ಮೊದಲಾದ ದೈತ್ಯರ ಸಂಹಾರ ಮಾಡಿದ ಅಂತಹ ಭೀಮನಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳುವುದು ಕವಿಗಳು. ಯಾವನು ಕಿರ್ಮೀರನನ್ನು ಸಂಹಾರ ಮಾಡಿದನೋ ಹಾಗೆ ಹೇಳ್ತಾರೆ, ಹೇ ಕೃಷ್ಣ, ಬ್ರಾಹ್ಮಣರ ಮೇಲಿನ ದಯೆಗೆ ಅಧೀನನಾದ ನೀನು ಜನರಿಗೆ ಬಂದಂತಹ ವಿಘ್ನವನ್ನು ಪರಿಹರಿಸಿದೆಯೋ ಅಂತಹ ನಿನಗೂ ಕಿರ್ಮೀರನನ್ನು ಕೊಂದಂತಹ ಭೀಮನಿಗೂ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತ. ಬಕ ಮತ್ತು ಕಿರ್ಮೀರ ಇಬ್ಬರನ್ನು
ಭೀಮ ಸಂಹಾರ ಮಾಡ್ತಾನೆ. ಈ ಬಕ ಒಂದು ಜಾತಿಯ ಪಕ್ಷಿ, ಜಲಚರ ಪಕ್ಷಿ. ಉದ್ದವಾದ ಕಾಲು, ಉದ್ದವಾದ ಕತ್ತು, ಕೊಕ್ಕು ಇರ್ತದೆ. ಮೀನು ಹಿಡಿದು ಬದುಕುವಂಥದ್ದು. ಇದನ್ನು ಶುದ್ಧ ಕನ್ನಡದಲ್ಲಿ ಕೊಕ್ಕರೆ ಅಂತ ಹೇಳ್ತಾರೆ. ಈ ಕೊಕ್ಕರೆ ವೇಷ ಧಾರಣೆ ಮಾಡಿ ಒಬ್ಬ ದೈತ್ಯ ಜನರಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಅವನನ್ನು ಕೃಷ್ಣ ಸಂಹಾರ ಮಾಡ್ತಾನೆ. ಆ ಬಕನನ್ನು, ಇಬ್ಬರು ಬಕ ಇದ್ದಾರೆ ಇಲ್ಲಿ. ಆ ಕೊಕ್ಕರೆ ವೇಷದಲ್ಲಿ ಬಂದಂತಹ ಬಕಾಸುರನನ್ನು ಕೃಷ್ಣ ಸಂಹಾರ ಮಾಡ್ತಾನೆ. ಇನ್ನೊಬ್ಬ ಬಕ ಇದ್ದಾನೆ, ಅವ ಬಹಳ ಅನ್ನ ತಿಂತಾ ಇದ್ದ, ನರಭಕ್ಷಕನಾಗಿದ್ದ, ಏಕಚಕ್ರ ನಗರದ ಜನರಿಗೆ ತೊಂದರೆ ಕೊಡ್ತಾ ಇದ್ದ. ಅಂತಹ ಬಕನನ್ನು ಭೀಮ ಸಂಹಾರ ಮಾಡಿದ. ಈ ಇಬ್ಬರ ಕಥೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು ಕೃಷ್ಣನಿಂದ ಸಂಹೃತನಾಗಿರ್ತಕ್ಕಂತಹ ಆ ಕೊಕ್ಕರೆ ವೇಷದಲ್ಲಿರ್ತಕ್ಕಂಥ ಬಕ, ಮತ್ತೊಬ್ಬ ಬಕಾಸುರ. ಯಾಕೆ ಇವರನ್ನು ಕೊಂದ ಅಂದರೆ ವಿಪ್ರಾನುಕ್ರೋಶ ಪಾಶೈಹಿ ನಿಘ್ನೇನ. ವಿಪ್ರ ಅಂದರೆ ಬ್ರಾಹ್ಮಣ ಅಂತ. ಈ ಬ್ರಾಹ್ಮಣರಿಗೆ ಬಂದಂತಹ ಒಂದು ದುಃಖ, ಆ ದುಃಖವನ್ನು ನೋಡಿ ಅವರಲ್ಲಿ ಉಂಟಾದಂತಹ ಒಂದು ಸಹಾನುಭೂತಿ, ಮರುಕ ಅಂತಾರಲ್ಲ, ಕೃಪೆ, ಅನುಕಂಪ, ಅದನ್ನೇ ವಿಪ್ರಾನುಕ್ರೋಶ ಪಾಶೈಹಿ ನಿಘ್ನೇನ ಅಂತ ಹೇಳ್ತಾ ಇರೋದು. ಬ್ರಾಹ್ಮಣರ ಮೇಲಿನ ಸಹಾನುಭೂತಿಯಿಂದ ಹಗ್ಗದಿಂದ ಕಟ್ಟಲ್ಪಟ್ಟವರಾಗಿ, ಆ ಏಕಚಕ್ರ ಒಂದು ನಗರದ ಹೆಸರು, ಅದು ನಾವು ಕಥೆ ಕೇಳಿದ್ದೇವೆ. ಕೌರವರು ಅರಗಿನ ಮನೆಗೆ ಬೆಂಕಿ ಹಚ್ಚಿದಾಗ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಮೇಲೆ ಪಾಂಡವರು ಬ್ರಾಹ್ಮಣ ವೇಷ ಧಾರಣ ಮಾಡಿ ಆ ಏಕಚಕ್ರ ನಗರಿಯಲ್ಲಿ ವಾಸವಾಗಿರುತ್ತಾರೆ. ಏಕಚಕ್ರ ನಗರಿ. ಇನ್ನು ಕೃಷ್ಣನ ಪರ ಅರ್ಥ ಹೇಳುವಾಗ ಏಕೇ ಮುಖ್ಯಾನ್ಯ ಕೇವಲಾಹ ಅಂತ ಕೋಶ ಇರೋ ಪ್ರಕಾರ ಅಲ್ಲಿ ಏಕ ಅಂದರೆ ಮುಖ್ಯ ಅಂತ. ಮುಖ್ಯವಾಗಿ ಚಕ್ರವೇ ಯಾರಿಗೆ ಆಯುಧವಾಗಿದೆಯೋ, ಮುಖ್ಯವಾಗಿ ಚಕ್ರವೇ ಯಾರಿಗೆ ಆಯುಧವಾಗಿದೆಯೋ ಅಂತಹ ಚಕ್ರಾಯುಧನಾಗಿರತಕ್ಕಂತಹ ಕೃಷ್ಣ ಅಂತ ಅರ್ಥ. ಹೀಗೆ ಬಕಾಸುರನನ್ನು ಕೃಷ್ಣ ಕೊಂದ, ಕೊಕ್ಕರೆ ಇರುವುದಿರತಕ್ಕಂತಹ ಬಕಾಸುರನನ್ನು. ಈ ನರಭಕ್ಷಕನಾಗಿರತಕ್ಕಂತಹ ಬಕಾಸುರನನ್ನು ಭೀಮ ಕೊಂದ. ಆ ಎರಡು ಘಟನೆಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ವಾಯುಪರವಾಗಿಯೂ ಇದಕ್ಕೆ ಅರ್ಥ ಇದೆ. ಅಸು ವಿಧೃತಿ ಸುಖ ಸೈಕ ಚಕ್ರಾಜನಾನಾಂ. ಅಸು ಅಂದರೆ ಪ್ರಾಣ, ಉಸಿರಾಡುವಿಕೆ, ಶ್ವಾಸೋಚ್ಛ್ವಾಸ ಅಂತ ಅರ್ಥ ಸಂಸ್ಕೃತದಲ್ಲಿ ಅಸು ಅಂದರೆ. ಈ ಉಸಿರಾಟ ನಿರಂತರವಾಗಿರೋದ್ರಿಂದ ಇದಕ್ಕೆ ಪ್ರಾಣ ಅಂತ ಹೇಳೋದು, ಜೀವ ಅಂತ ಹೇಳೋದು. ಈ ಉಸಿರಾಡೋದಕ್ಕೂ ಕಷ್ಟ ಆಗಿತ್ತು. ಏಕಚಕ್ರ ನಗರಿಯಲ್ಲಿ ಉಸಿರಾಟ ಮಾಡೋದು ಕಷ್ಟ ಆಗಿತ್ತು. ಅಂತಹ ದಬ್ಬಾಳಿಕೆ ಅವನದ್ದು, ಬಕಾಸುರನದ್ದು. ಆ ಉಸಿರಾಡೋದಕ್ಕೂ ವಿಘ್ನವಾಗಿರತಕ್ಕಂತಹ ಆ ವಿಘ್ನವನ್ನು ಸಂಹಾರ ಮಾಡಿದವ ಭೀಮಸೇನ. ಇನ್ನು ಇನ್ನೊಬ್ಬ ಕಿರ್ಮೀರ ಅಂತ, ಇದೊಬ್ಬ ದೈತ್ಯನ ಹೆಸರು. ಭೀಮ ಸಂಹಾರ ಮಾಡ್ತಾನೆ ಅವನನ್ನು, ಕಿರ್ಮೀರ ಅಂತ. ವನಪರ್ವದಲ್ಲಿ ಬರ್ತದೆ ಆ ವಿಚಾರ. ಮಹಾಭಾರತದ ವನಪರ್ವದಲ್ಲಿ ಆ ಕಿರ್ಮೀರನ ವಿಚಾರ ಬರುತ್ತೆ. ಇವರು ವನವಾಸಕ್ಕೆ ಹೋದ ಕೂಡಲೇ ಮೊಟ್ಟ ಮೊದಲು ಸಿಗ್ತಕ್ಕಂಥವನು ಆ ಕಿರ್ಮೀರ. ಆ ಕಿರ್ಮೀರನನ್ನು ಸಂಹಾರ ಮಾಡ್ತಾನೆ ಭೀಮಸೇನ. ಕಿರ್ಮೀರ ಹಾಗೂ ಬಕ. ಈ ಕಿರ್ಮೀರ ಬಕಾಸುರನ ತಮ್ಮ. ಇವನಿಗೆ ಈಶ್ವರನ ಒಂದು ವರ ಇದೆ, ಅಜೇಯತ್ವ ವರ.
ಇವ ಕಾಮ್ಯಕ ವನದಲ್ಲಿರ್ತಾನೆ. ವನವಾಸಕ್ಕೆ ಪಾಂಡವರು ಹೋದ್ಕೊಳ್ಳೆ ಮೊಟ್ಟ ಮೊದಲು ಹೋದು ಕಾಮ್ಯಕ ವನಕ್ಕೆ. ಆ ಕಾಮ್ಯಕ ವನದ ದಟ್ಟ ಅಡವಿಯಲ್ಲಿ ಸೇರಿಕೊಂಡು ಯಾರೇ ಬರಲಿ ಅವರನ್ನು ತಿಂದು ತೆಗೆದುಬಿಡ್ತಾನೆ. ಹೀಗಿರಬೇಕಾದ್ರೆ ಈ ಪಾಂಡವರು ವನವಾಸಕ್ಕೆ ಹೊರಟವರು ಅರ್ಧರಾತ್ರಿ ಹೊತ್ತಿಗೆ ನೇರವಾಗಿ ಈ ಕಿರಿಮೀರ ಇದ್ದ ಜಾಗಕ್ಕೆ ಬರ್ತಾರೆ. ಬರುವುದೇ ತಡ ಈ ಕಿರಿಮೀರ ಕೊಳ್ಳಿ ಹಿಡ್ಕೊಂಡ್ಬರ್ತಾನೆ. ಬಂದು ಅವ್ರನ್ನೆಲ್ಲ ಅಡ್ಡಗಟ್ಟಿ ಆರ್ಭಟಿಸ್ತಾನೆ. ಸಿಟ್ಟು ಅವನಿಗೆ. ಯಾಕೆಂದರೆ ಈಗಾಗಲೇ ಇವರು ಅವರ ಅಣ್ಣ ಬಕದನ್ನು ಕೊಂದುಬಿಟ್ಟಿದ್ದಾರಲ್ಲ. ಹಾಗಾಗಿ ಆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಭೀಮನ ಮೈ ಮೇಲೆ ಬಿಡ್ತಾನೆ. ಅವನೊಂದಿಗೆ ಮುಷ್ಟಿ ಯುದ್ಧ ಆಡ್ತಾನೆ. ಕೊನೆಗೆ ಆ ಭೀಮ ಅವನ ಸೊಂಟವನ್ನೇ ಹಿಡಿದೆತ್ತಿ ಗರಗರ ತಿರುಗಿಸಿ ಅವನ ಶರೀರವನ್ನು ನೆಲಕ್ಕೆ ಅಪ್ಪಳಿಸಿಬಿಡ್ತಾನೆ. ಹೀಗೆ ಕಿರಿಮೀರನ ಸಂಹಾರವಾಗುತ್ತೆ. ಕಿರಿಮೀರನ ಸಂಹಾರ ಮಾಡಿ ಸಾಧು ಸಜ್ಜನರಿಗೆ ಸೌಖ್ಯವನ್ನು ಉಂಟು ಮಾಡಿ ಕೃಷ್ಣನಿಗೆ ಆ ಒಂದು ಕಾರ್ಯವನ್ನು ಅರ್ಪಿಸಿದವ ಈ ಭೀಮಸೇನ. ನಮ್ಮ ದೇಹದಲ್ಲಿ ಕೂಡ ಇಂತಹ ಎಷ್ಟೋ ಮಂದಿ ಬಕ ಕಿರಿಮೀರ ಇದ್ದಾರೆ. ಅವರು ಯಾರು ಅಂದರೆ ನಮ್ಮಲ್ಲಿರ್ತಕ್ಕಂಥ ದುರಾಸೆ, ಅಜ್ಞಾನ, ಅಹಂಕಾರ ಇವೆಲ್ಲ ಸೇರಿಕೊಂಡು ನಮಗೆ ವಿಚಿತ್ರವಾದ ಹಿಂಸೆ ಕೊಡ್ತಾ ಇರ್ತವೆ. ಇಂತಹ ಬಕ ಕಿರಿಮೀರರ ಕಾಟದಿಂದ ನಮಗೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆ ಬಕ ಕಿರಿಮೀರನನ್ನು ಧ್ವಂಸ ಮಾಡಿದ ಹಾಗೆ ನಮ್ಮ ಒಳಗೆ ಇರತಕ್ಕಂತಹ ಬಕ ಕಿರಿಮೀರನ್ನು ನಾಶ ಮಾಡಿ ನಮ್ಮನ್ನು ಉದ್ಧರಿಸಬೇಕು ಅಂತ ಇಲ್ಲಿ ಕವಿಗಳ ಅಭಿಪ್ರಾಯ. ಈ ಯಯಾತಿಯಲ್ಲಿ ಹುಟ್ಟಿದಂತಹ ಮಕ್ಕಳು ಯದುಂಚ ತುರ್ವಸುಂಚೈವ ದೇವಯಾನಿ ವ್ಯಜಾಯತ ದುಷ್ಯಂಚ ಆನುಂಚ ಪೂರುಂಚ ಶರ್ಮಿಷ್ಠ ವಾರ್ಷಪರ್ವಣಿ. ದೇವಯಾನಿಗೆ ಇಬ್ಬರು ಮಕ್ಕಳು, ಯದು ತುರ್ವಸು ಅಂತ ಇಬ್ಬರು ಮಕ್ಕಳು. ಈ ಯದುವಿನ ವಂಶದವರೇ ಯಾದವರು. ಅದೇ ವಂಶದಲ್ಲಿ ಬಂದವ ಶ್ರೀಕೃಷ್ಣ, ಅದಕ್ಕೆ ಅವನಿಗೆ ಯಾದವ ಕೃಷ್ಣ ಅಂತ ಹೇಳೋದು. ಶರ್ಮಿಷ್ಠೆಗೆ 3 ಜನ ಮಕ್ಕಳು, ದೃಶ್ಯ, ಆನು, ಪೂರು ಅಂತ. ಆ ಮೂರನೇವನು ಪೂರು ಅನ್ನೋನು ಅವನೇ ಕೌರವ ವಂಶಕ್ಕೆ ಮೂಲ ಪುರುಷ. ಹೀಗೆ ಯಯಾತಿ ಚಂದ್ರನಿಂದ 6ನೇ ತಲೆ ಆದರೆ ಅವನ ಮಗ ಪುರು ಅವನು 7ನೇ ತಲೆ. ಅಂತಹ ಪುರುವಿನಿಂದ ಈ ವಂಶ ಆರಂಭ ಆಗತ್ತೆ. ಆ ಪುರುವಿನ ವಂಶದಲ್ಲಿ ಕುರು ಅಂತ ಒಬ್ಬ ಬರ್ತಾನೆ. ಈ ಪುರುವಿನ ವಂಶದಲ್ಲಿ 7ನೇಯವ ಅವನು ದುಷ್ಯಂತ ಮಹಾರಾಜ. ಆ ದುಷ್ಯಂತ ಮಹಾರಾಜ ಶಕುಂತಲೆಯನ್ನು ಮೋಹಿಸಿ ಅವಳನ್ನು ಮದುವೆ ಆಗ್ತಾನೆ. ಅವರಿಬ್ಬರ ಮಗನೇ ಭರತ ಚಕ್ರವರ್ತಿ. ಅವನ ಹೆಸರಿಂದಲೇ ನಮ್ಮ ದೇಶಕ್ಕೆ ಭಾರತ ಅಂತ ಬಂತು ಅಂತ ಹೇಳ್ತಾರೆ. ಅಂತಹ ಭರತನಿಂದ 7ನೇಯವ ಕುರುರಾಜ. ಆ ಕುರು ಚಂದ್ರನಿಂದ ಆರಂಭಿಸಿದರೆ 32ನೇಯವ, ಯಯಾತಿಯಿಂದ ಆರಂಭಿಸಿದರೆ 22ನೇಯವ, ಭರತನಿಂದ ಆರಂಭಿಸಿದರೆ 7ನೇಯವ. ಹೀಗೆ ಅವನಿಂದ ಮುಂದೆ ಬಂದವರೆಲ್ಲ ಕೌರವರು ಅಂತ ಆದರು. ಕುರುವಿನ ನಂತರ ಹುಟ್ಟಿದವರೆಲ್ಲ ರಘುವಿನ ವಂಶದವರೆಲ್ಲ ರಾಘವರು ಅಂತಾದ ಹಾಗೆ, ಯದುವಿನ ವಂಶದವರೆಲ್ಲ ಯಾದವರು ಅಂತಾದ ಹಾಗೆ, ಕುರುವಿನ ವಂಶದಲ್ಲಿ ಬಂದವರೆಲ್ಲ ಕೌರವರು. ಅಂತಹ ಕೌರವರ ಕುಲಕ್ಕೆ ಇವನು ಪತಿ. ಆ ಕೌರವ ವಂಶ, ಆ ಕೌರವ ವಂಶ ಹೇಗೆ ಬೆಳೆದು ಬಂತು? ಆ ಕುರುವಿನಿಂದ ಮುಂದೆ 8ನೇಯವ ಶಂತನು ಮಹಾರಾಜ. ಕೌರವ ವಂಶಕ್ಕೂ ಪಾಂಡವರಿಗೇನು ಸಂಬಂಧ? ಆ ಕೌರವರ ವಂಶದಲ್ಲಿ ಮೂಲ ಪುರುಷ ಕುರು. ಆ ಕುರುವಿನಿಂದ 8ನೇಯವ ಶಂತನು ಮಹಾರಾಜ. ಅವನಿಂದ ಸಾಕ್ಷಾತ್ ಗಂಗಾದೇವಿಯಲ್ಲಿ ಹುಟ್ಟಿದವ ಭೀಷ್ಮ. ಆ ಶಂತನುವಿಗೆ ಸತ್ಯವತಿ ಅಂತ ಇನ್ನೊಬ್ಬಳು ಹೆಂಡತಿ. ಆ ಸತ್ಯವತಿಯಲ್ಲಿ 2 ಗಂಡು ಮಕ್ಕಳು, ಚಿತ್ರಾಂಗದ, ವಿಚಿತ್ರ ವೀರ್ಯ ಅಂತ.
ಈ ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ವಿಚಿತ್ರವೀರ್ಯನಿಗೆ ಅಂಬಿಕಾ ಅಂಬಾಲಿಕಾ ಅಂತ ಇಬ್ಬರು ಹೆಂಡತಿಯರು. ಅಂಬಿಕೆಯಲ್ಲಿ ಈ ಕುರುಡನಾಗಿರತಕ್ಕಂಥ ಧೃತರಾಷ್ಟ್ರ ಹುಟ್ಟಿದ. ಅಂಬಾಲಿಕೆಯಲ್ಲಿ ಪಾಂಡು ಹುಟ್ಟಿದ. ಧೃತರಾಷ್ಟ್ರ ಗಾಂಧಾರಿಯನ್ನು ಮದುವೆ ಆಗ್ತಾನೆ. ಆ ಧೃತರಾಷ್ಟ್ರನಿಗೆ ದುರ್ಯೋಧನಾದಿ 100 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಇವರನ್ನೇ ಕೌರವರು ಅಂತ ಕರೆಯುವಂಥದ್ದು ರೂಢಿಯಲ್ಲಿ ಬಂದ್ಬಿಡ್ತು. ಅದೇ ವಂಶದಲ್ಲಿ ಬಂದವರು ಪಾಂಡವರು ಕೂಡ. ಧೃತರಾಷ್ಟ್ರ ಮಕ್ಕಳು ಕೌರವರು, ಪಾಂಡು ಕೂಡ ಕೌರವನೇ. ಕುರುನ ವಂಶದಲ್ಲಿ ಬಂದವ ಶಂತನನ ಮಗನಾಗಿರ್ತಕ್ಕಂತಹ ಚಿತ್ರಾಂಗದ ಚಿತ್ರವೀರ್ಯ, ಅವರ ನಂತರ ಹುಟ್ಟಿದವರು ಇವರೆಲ್ಲ. ಹಾಗಾಗಿ ಪಾಂಡವರು ಕೂಡ ಕೌರವರೇ. ಆದರೆ ವಿಶೇಷವಾಗಿ ಕೌರವರಿಗೆ ಕೌರವ ಅಂತ ರೂಢಿಯಲ್ಲಿ ಬಂದೋಯ್ತು. ಪಾಂಡುವಿಗೆ ಇಬ್ಬರು ಹೆಂಡಂದಿಯರು, ಕುಂತಿ ಮಾದ್ರಿ ಅಂತ. ಆ ಕುಂತಿಗೆ ಧರ್ಮರಾಜ, ಭೀಮಸೇನ, ಅರ್ಜುನ ಅಂತ 3 ಜನ ಮಕ್ಕಳು. ಮಾದ್ರಿಗೆ ನಕುಲ, ಸಹದೇವ ಅಂತ ಮಕ್ಕಳು. ಅವರು ಪಾಂಡುರಾಜನ ಮಕ್ಕಳಾದ್ರಿಂದ ಅವರು ಪಾಂಡವರು ಅಂತ ಲೋಕವಿಖ್ಯಾತರಾದರು. ಹಾಗಾಗಿ ಕೌರವರು ಅಂದರೆ ವಾಸ್ತವಿಕವಾಗಿ ಪಾಂಡವರು ಹೌದು, ಕೌರವರು ಹೌದು. ಆದರೆ ಈ ಪಾಂಡವರು ಕುರುವಂಶದಲ್ಲಿ ಹುಟ್ಟಿದವರ ಆದರೂ ಕೂಡ, ಕೌರವರೇ ಆದರೂ ಕೂಡ ರೂಢಿಯಲ್ಲಿ ಆ ಹೆಸರು ಅವರಿಗೆ ಪ್ರಚಾರಕ್ಕೆ ಬರಲಿಲ್ಲ. ಪಾಂಡವನಿಂದಾಗಿ ಅವರಿಗೆ ಪಾಂಡವರು ಅಂತ ಹೆಸರು ಬಂದ್ಬಿಡ್ತು. ಹೀಗೆ ಈ ಒಂದು ವಂಶಾವಳಿಯಲ್ಲಿ ಬಂದಂಥವರಲ್ಲಿ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಈ ಭೀಮಸೇನ. ಚಂದ್ರನಿಂದ 42ನೇಯವ, ಪೂರ್ವನಿಂದ 36ನೇಯವ, ಕುರುವಿನಿಂದ 10ನೇಯವ ಅಂತಹ ಭೀಮಸೇನ. ಅವನು ಈ ಕುರುಕುಲದ ಬಂದಂಥವರೆಲ್ಲ ಯಾರಿದ್ದಾರೆ ಅವರೆಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠನಾದ್ದರಿಂದ ಅವನನ್ನು ಕುರುಕುಲಪತಯೇ ಅಂತ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಅಂತ ಕುರುಕುಲಪತಯೇ, ಅಂತಹ ಕುರುಕುಲಪತಿಗೆ ನಮಸ್ಕಾರ. ಅಂತಹ ಕುರುಕುಲಪತಿಯಾಗಿರತಕ್ಕಂತಹ ಭೀಮನಿಗೆ ನಮಸ್ಕಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 3 ಪರವಾಗಿರತಕ್ಕಂತಹ ಅರ್ಥ ಇದೆ. ಒಂದು ವಿಷ್ಣು ಪರವಾದ ಅರ್ಥ, ಕೃಷ್ಣನ ಪರವಾದ ಅರ್ಥ, ವಾಯುಪರವಾದ ಅರ್ಥ, ಭೀಮನ ಪರವಾದ ಅರ್ಥ. ಇಷ್ಟು ಅರ್ಥಗಳನ್ನು ನಾವು ಈ ಪದ್ಯದಲ್ಲಿ ಕಾಣಬಹುದು. ಹಾಗಾದರೆ ಎಂತಹ ಒಂದು ತ್ರಿವಿಕ್ರಮ ಪಂಡಿತಾಚಾರ್ಯ ಪಾಂಡಿತ್ಯ ಅಂತದ್ದು ನೋಡಿ. ಇದು ಕೂತ್ಕೊಂಡು ಆಲೋಚನೆ ಮಾಡಿ ಬರೋದಲ್ಲ. ಇದು ವಾಯುಸ್ತುತಿ ಕೂತ್ಕೊಂಡು ಬರೆದಂತಹ ಕಾವ್ಯ ಅಲ್ಲ. ಮಧ್ವಾಚಾರ್ಯರು ಪರಮಾತ್ಮನ ಪೂಜಿಸ್ತಾ ಇರ್ತಕ್ಕಂಥ ಕಾಲದಲ್ಲಿ ಕಂಡಂತಹ ದೃಶ್ಯದಿಂದ ಇವರು ಪ್ರಚೋದಿತರಾಗಿ ಅನಾಯಾಸವಾಗಿ ಅವರ ಬಾಯಿಂದ ಬಂದಂತಹ ಮಾತುಗಳಿವು. ಆಶುಕಾವ್ಯ, ಆಶುಗೀತೆ ಇದ್ದ ಹಾಗೆ. ಅಂತಹ ಮಾತಿನಲ್ಲಿ ಇಷ್ಟೊಂದು ಅರ್ಥಗಳಿರಬೇಕಾದ್ರೆ ಹಾಗಾದರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಎಂತಹ ಒಬ್ಬ ಅದ್ಭುತ ಕವಿ, ಇದನ್ನು ನಾವು ನೋಡ್ಬೋದು. ಅಂಥ ಒಂದು ಅದ್ಭುತವಾಗಿರತಕ್ಕಂತಹ ವಾಯುಸ್ತುತಿಯಲ್ಲಿ ಈ ಹರಿಪರವಾದ ಅರ್ಥ, ಕೃಷ್ಣಪರವಾದ ಅರ್ಥ, ವಾಯುಪರವಾದ ಅರ್ಥ ಹೇಳ್ತಾ ಇದ್ದಾರೆ. ದೇವ ಅಥಚ ಏಕಚಕ್ರ ಶೋಚದ್ವಿಪ್ರಾನುಕ್ರೋಶಪಾಶೈ ನಿಘ್ನೇನ ಏನ ತ್ವಯಾ ಬಹುಲಬಲಭಕಧ್ವಂಸನಾ ಜನಾನಾಂ ಅಸುವಿಧೃತಿ ಸುಖಸ್ಯ ವಿಘ್ನಃ ಜಜ್ಞೆ ತಸ್ಮೈ ಕುರುಕುಲಪತಯೇ ಚ ಕರ್ಮಣಾ ಚ ಪ್ರಣಾಮಾನ್ ಕುರ್ಮಃ ಅಂತ ಈ ಪದ್ಯದ ಅನ್ವಯ. ಕೃಷ್ಣನಿಗೂ ಭೀಮನಿಗೂ ಸೇರಿಸಿ ಒಟ್ಟಿಗೆ ನಮಸ್ಕಾರ. ಕೃಷ್ಣ ಪರವಾಗಿ ಹೇಳುವುದಾದರೆ ಮೊದಲು ದೇವ ಕ್ರೀಡಾದಿಗುಣ ವಿಶಿಷ್ಟನಾಗಿರತಕ್ಕಂತಹ ಅಥ ಸಕಲ ದುಃಖಗಳಿಗೂ ಮೂಲಭೂತವಾದ ಅನ್ನದಿಂದ ರಹಿತನಾದ ಕಾರಣ ದುಃಖದ ಗಂಧವೂ ಇಲ್ಲದ ಚ ನಿರ್ಮಲನಾದ ಏಕಚಕ್ರವೇ ಮುಖ್ಯವಾದ ಆಯುಧವಾಗಿರುವ ಆ ಪರಿಪೂರ್ಣನೂ ಸ್ವತಂತ್ರನೂ ಆಗಿರತಕ್ಕಂತಹ ಶ್ರೀಕೃಷ್ಣನೇ ಶೋಚದ್ ವಿಪ್ರಾನುಕ್ರೋಶ ಪಾಚೈಹಿ, ಶೋಚತ್ ಗೋಳಾಡ್ತಾ ಇರತಕ್ಕಂತಹ, ವಿಪ್ರ ಬ್ರಾಹ್ಮಣರ ಮೇಲಿನ, ಅನುಕ್ರೋಶ ದಯೆ ಎಂಬ, ಪಾಶೈಹಿ ಹಗ್ಗಗಳಿಂದ, ನಿಘ್ನೇನ ಅಧೀನನಾದ
ಅಂದರೆ ಗೋಳಾಡ್ತಾ ಇರತಕ್ಕಂತಹ ಬ್ರಾಹ್ಮಣನ ನೋಡಿ ಮರಕೊಂಡಂತಹ ಏನ ಯಾವ ನಿನ್ನಿಂದ ಬಹುಳ ಬಲ ಭಗಧ್ವಂಸನಾದ್ ಬಹಳ ಬಲಶಾಲಿಯಾಗಿದ್ದ ಬಕ ಕೊಕ್ಕರೆಯ ವೇಷ ಧರಿಸಿ ಬಂದಿದ್ದಂತಹ ಬಕಾಸುರನನ್ನು ಧ್ವಂಸನಾದ್ ಸಂಹಾರ ಮಾಡಿದ್ರಿಂದ ಜನಾನಾಂ ನಂದಗೋಕುಲದಲ್ಲಿರ್ತಕ್ಕಂತಹ ಜನಗಳಿಗೆ ಇದ್ದಂತಹ ಅಸುವಿಧೃತಿ ಸುಖಸ್ಯ ಅಸು ಪ್ರಾಣವನ್ನು ಉಸಿರಾಟವನ್ನು ವಿಧೃತಿ ನಡೆಸ್ತಕ್ಕಂತಹ ಸುಖಕ್ಕೆ ವಿಘ್ನ ಅಡಚಣೆಯು ಜಘ್ನೆ ನಿನ್ನಿಂದ ನಾಶ ಮಾಡಲ್ಪಟ್ಟಿತೋ ತಸ್ಮೈ ಅಂತಹ ತೇ ನಿನಗೂ ಅಂದರೆ ಕೃಷ್ಣನಿಗೂ ದುರ್ಮತೀನಾಂ ದುರ್ಬುದ್ಧಿಯುಳ್ಳಂತಹ ದುಷ್ಟರಲ್ಲಿ ಪ್ರಥಮ ಮೊದಲನಾಗಿರ್ತಕ್ಕಂತಹ ಕಿರ್ಮೀರನೆಂಬ ದೈತ್ಯನನ್ನು ಯಾವ ಭೀಮಸೇನನು ನರ್ಮಣ ಅನಾಯಾಸವಾಗಿ ನಿರ್ಮಮಂಥ ಮರ್ದಿಸಿಬಿಟ್ಟನೋ ತಸ್ಮೈ ಅಂತಹ ಕುರುಕುಲಪತಯೇಚ ಮೊದಲು ಕೃಷ್ಣನಿಗೂ ಆಮೇಲೆ ಕುರುಕುಲಪತಯೇಚ ಕುರುಕುಲಾಗ್ರಣಿಯಾಗಿರತಕ್ಕಂತಹ ಭೀಮಸೇನನಿಗೂ ಕೂಡ ಕರ್ಮಣ ಕಾಯ ವಾಚ ಮನಸ ಅಂತರ್ಥ ತ್ರಿಕರಣಪೂರ್ವಕವಾಗಿ ಪ್ರಣಾಮಾನ್ ಕುರ್ಮಃ ನಮಸ್ಕಾರಗಳನ್ನು ಅರ್ಪಿಸ್ತೇವೆ ಅಂತ. ಇನ್ನು ಬರೀ ಭೀಮನ ಪರವಾಗಿ ಅರ್ಥ ಮಾಡೋದಾದರೆ, ಹೇ ದೇವ, ಹೇ ಭೀಮಸೇನನೇ, ವಿಪ್ರಾನುಕ್ರೋಶಪಾಶೈ, ಹೇ ದೇವ ಅಪರಿಮಿತ ಬಾಹುಪರಾಕ್ರಮದ ಶೋಭಿಸ್ತಕ್ಕಂತಹ ಭೀಮಸೇನನೇ, ವಿಪ್ರಾನುಕ್ರೋಶಪಾಶೈ, ವಿಪ್ರ ಬಕಾಸುರನಿಗೆ ಮರುದಿನ ಯಾರು ಆಹುತಿಯಾಗಿ ಹೋಗಬೇಕು ಅಂತಿದೆಯೋ ಅಂತಹ ಬ್ರಾಹ್ಮಣ ಕುಟುಂಬದ ಮೇಲಿನ ಅನುಕ್ರೋಶ ಅಂದರೆ ದಯೆ, ಆ ದಯೆ ಎಂಬ ಪಾಶೈ ಹಗ್ಗಳಿಂದ ನಿಘ್ನೇನ ಅಧೀನನಾದ ಏನ ಯಾವತ್ವಯ ನಿನ್ನಿಂದ ಬಹುಳ ಬಲ ಭಕಧ್ವಂಸನ ಬಹಳ ಬಲಿಷ್ಠನಾಗಿರತಕ್ಕಂತಹ ಬಕನನ್ನು ಧ್ವಂಸನ ಸಂಹಾರ ಮಾಡಿದ್ರಿಂದ ಏಕಚಕ್ರಾನಗರಿಯ ಜನಗಳಿಗೆ ಬಂದಂತಹ ಅಸುವಿಧೃತಿ ಸುಖಸ್ಯ ಸುಖವಾಗಿ ಉಸಿರಾಡೋದಕ್ಕೂ ಆಗದೇ ಇರತಕ್ಕಂತಹ ಒಂದು ವಿಘ್ನ ಅಡಚಣೆ ಅದು ಜಘ್ನೆ ನಿನ್ನಿಂದ ನಾಶ ಮಾಡಲ್ಪಟ್ಟಿತೋ. ಅಥಚ ಅನಂತರ ಅಂದರೆ ಎಷ್ಟೋ ಕಾಲ ಕಳೆದ ನಂತರ ಯಾರು ದುರ್ಮತೀನಾಂ ಪ್ರಥಮಂ ದುಷ್ಟಬುದ್ಧಿಯುಳ್ಳಂತಹ ದೈತ್ಯರಲ್ಲಿ ಅಗ್ರಣಿಯಾಗಿದ್ದ ಕಿರ್ಮೀರಂಚ ಬಕಾಸುರನ ತಮ್ಮನಾಗಿರ್ತಕ್ಕಂತಹ ಕಿರ್ಮೀರನನ್ನು ನರ್ಮಣ ನಿರಾಯಾಸವಾಗಿ ನಿರ್ಮಮಾಥ ಹೊಸೆದು ಹಾಕಿದನೋ ತಸ್ಮೈ ಅಂತಹ ಕುರುಕುಲಪತಯೇ ಕುರುಕುಲೋತ್ಪನ್ನನಾದ ಶೂರಾಗ್ರಣಿಯಾಗಿರತಕ್ಕಂತಹ ತೇ ನಿನಗೆ ಕರ್ಮಣಾಚ ತ್ರಿಕರಣದಿಂದಲೂ ಪ್ರಣಾಮಗಳನ್ನು ಕುರ್ಮಃ ಮಾಡುತ್ತೇವೆ ಅಂತ ಈ ಪದ್ಯದ ಅಭಿಪ್ರಾಯ. ಇಲ್ಲಿ ಬಕಾಸುರನ ಕಥೆ ಎರಡು ಬಂದದ್ದು. ಒಂದು ಮಹಾಭಾರತ ಬರತಕ್ಕಂತಹ ಭೀಮನಿಂದ ಹತನಾದಂತಹ ಬಕನ ಕಥೆ, ಮತ್ತೊಂದು ಆ ಕೊಕ್ಕರೆ ವೇಷದಲ್ಲಿರತಕ್ಕಂತಹ ಬಕನನ್ನು ಸಂಹಾರ ಮಾಡಿದ ಕಥೆ. ಅದು ಭಾಗವತದಲ್ಲಿ ಬರ್ತದೆ. ಭಾಗವತ ದಶಮ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ ಆ ವಿಚಾರ ಬರ್ತದೆ. ಹಾಗೆ ಕೃಷ್ಣನ ಪರವಾದ ಅರ್ಥ ಹಾಗೂ ಭೀಮನ ಪರವಾಗಿರತಕ್ಕಂತಹ ಅರ್ಥ ಎರಡನ್ನೂ ಕೂಡ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಭಾಗವತೋಕ್ತವಾಗಿರ್ತಕ್ಕಂತಹ ಬಕಾಸುರನ ಕಥೆ ನಮಗೆಲ್ಲ ಗೊತ್ತಿದೆ. ಕೃಷ್ಣ ಬಾಲಕನಾಗಿದ್ದಾಗ ಅವನನ್ನು ಹುಡುಕೊಂಡು ಸಂಹಾರ ಮಾಡಬೇಕು ಅಂತ ಬರ್ತಾನೆ. ಕಂಸ ಕಳಿಸಿದ್ದೀವನನ್ನು ಮೊದಲೇ ಪೂತನ ಕಳಿಸಿರ್ತಾನೆ, ತೃಣಾವರ್ತನ ಕಳಿಸಿರ್ತಾನೆ, ಶಕಟಾಸುರನ ಕಳಿಸಿರ್ತಾನೆ. ಹಾಗೆಯೇ ಬಕಾಸುರನು ಕೂಡ ಬರ್ತಾನೆ ಕೃಷ್ಣನನ್ನು ವಧೆ ಮಾಡಬೇಕು ಅಂತ. ಕಂಸನ ಒಬ್ಬ ಸಹಚಾರಿ ಅವನು. ಇವ ಕೊಕ್ಕರೆ ವೇಷ ಧಾರಣ ಮಾಡಿಕೊಂಡು ಬಂದಿದ್ದಾದ್ದರಿಂದ ಇವನು ಬಕಾಸುರ ಅಂತ ಪ್ರಸಿದ್ಧನಾದ. ಇವನು ಷಣ್ಮುಖನ ವರದಿಂದ ಅಜೇಯನಾಗಿದ್ದ. ಷಣ್ಮುಖನ ವರದಿಂದ ಈ ದೈತ್ಯ ಕೊಕ್ಕರೆ ವೇಷ ಧಾರಣ ಮಾಡಿಕೊಂಡು ಈ ಗೊಲ್ಲ ಬಾಲಕರು ಬಲರಾಮ, ಕೃಷ್ಣ ಇವರೆಲ್ಲ ದನಕರುಗಳನ್ನು ಮೇಯಿಸ್ತಾ ಇರ್ತಕ್ಕಂಥ ಸ್ಥಳಕ್ಕೆ ಬರ್ತಾ ಇದ್ದ.
ಅವನ ಒಂದು ರೂಪ ನೋಡಿ ಎಲ್ಲರೂ ನಡುಗಿ ಹೋಗಿಬಿಟ್ರು. ಆ ಬಕಾಸುರ ಧಾವಿಸಿ ಬಂದವನೇ ಗಬಕ್ಕನೆ ಕೃಷ್ಣ ಹಿಡಿದುಬಿಡ್ತಾನೆ. ಆ ಕೊಕ್ಕರೆ ಮೀನು ಹೇಗೆ ಹಿಡಿಯುತ್ತೆ ಹಾಗೆ. ಎಲ್ಲ ಗೋಪಾಲಕರು ದಿಕ್ಕು ತೋರದೆ ಓಡಿ ಹೋಗಿಬಿಡ್ತಾರೆ. ಕೃಷ್ಣ ಆ ಬಕಾಸುರನ ಒಳಗೆ ಹೋಗ್ತಾನೆ ಆ ಬಕಾಸುರನ ಹೊಟ್ಟೆಯಲ್ಲಿ ಒಳ್ಳೆ ಕೆಂಬೇಕಾದ ಕಬ್ಬಿಣದ ಹಾಗೆ ಅವನ ಹೊಟ್ಟೆಯನ್ನು ಸುಡ್ತಾ ಹೋಗ್ತಾನೆ ಕೃಷ್ಣ. ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅವನಿಗೆ. ಆ ರೀತಿಯಲ್ಲಿ ಬಕಾಸುರನ ನುಂಗಿದ್ನಲ್ಲ ಅವನನ್ನು, ಆ ಕೃಷ್ಣನ ಹಾಗೆಯೇ ಅವನು ಕಕ್ಕಿಕೊಂಡು ಬಿಡ್ತಾನೆ. ಮತ್ತೆ ಹೊರಗೆ ಬರ್ತಾನೆ ಕೃಷ್ಣ. ಇದು ಬಹಳ ರೋಚಕವಾಗಿರ್ತಕ್ಕಂತಹ ಕತೆ ಅಲ್ಲಿ ಬರುವಂಥದ್ದು. ಆ ಕೃಷ್ಣನನ್ನ ಕೊಕ್ಕಿನಿಂದ ಕುಕ್ಕಿ ಸಾಯಿಸಬೇಕು ಅಂತ ಬಂದಿರ್ತಾನವನು. ಆದರೆ ಕೃಷ್ಣ ತನ್ನ ಎರಡೂ ಕೈಗಳಿಂದ ಆ ಕೊಕ್ಕಿನ ಎರಡು ಭಾಗಗಳನ್ನು ಹಿಡಿದುಕೊಂಡು ಸೆಣಬಿನ ನೂಲುಗಳನ್ನು ಎಳಿತಾರಲ್ಲ, ಹಾಗೆ ಎಳೆದು ಸೀಳಿ ಹಾಕಿಬಿಡ್ತಾನೆ. ಆ ತರಹ ಹಾಗೆ ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ ಎಂಬ ವಿಚಾರ ಭಾಗವತದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಬಂದಂತಹ ಬಕಾಸುರನ ಕತೆ ಅದು ನಮಗೆ ಗೊತ್ತಿದೆ. ಈ ಬಕಾಸುರ ಮಾರೀಚನ ತಮ್ಮ. ಆ ಬಕಾಸುರ ಕಂಸನಿಂದ ಕಳಿಸಲ್ಪಟ್ಟವ. ಈ ಬಕಾಸುರ ಮಾರೀಚನ ತಮ್ಮ. ಇವನು ಅವಾಗಿಂದ ಇದ್ದಾನೆ. ಇವನು ರಾವಣನಿಗೆ ಚಿಕ್ಕ ಸೋದರ ಮಾವ. ಅವನು ದೊಡ್ಡವನು, ಮಾರೀಚ ಚಿಕ್ಕ ಸೋದರ ಮಾವ. ತ್ರೇತಾಯುಗದಲ್ಲಿ ರಾಮನ ಬಾಣದ ರುಚಿಯನ್ನು ಕಂಡವ. ಹಾಗಾಗಿ ಎಲ್ಲೋ ಗುಹೆಯಲ್ಲಿ ಅಡ್ಕೊಂಡಿರ್ತಾನೆ. ರಾಮನ ಆಳ್ವಿಕೆ ಮುಗೀತು. ಆಮೇಲೆ ಹೊರಗೆ ಬಂದು ರಾಜರನ್ನು ಬೆದರಿಸಿ ಬಲಾತ್ಕಾರವಾಗಿ ಕಪ್ಪ ಕಾಣಿಗಳನ್ನು ತೆಗೆದುಕೊಂಡು ಕಾಲಹರಣ ಮಾಡ್ತಾ ಇರ್ತಾನೆ ಇವನು. ಆಮೇಲೆ ಕೊನೆಗೆ ತ್ರೇತಾಯುಗ ಮುಗೀತು, ದ್ವಾಪರ ಬಂತು. ಆಗ ಏಕಚಕ್ರನಗರಿಗೆ ಬಂದು ಅಲ್ಲಿ ಒಂದು ವೇತ್ರಕೀಯ ಅಂತ ವನ, ಅಲ್ಲಿ ವಾಸವಾಗಿದ್ದು ಇವ ಜನರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ನರಭಕ್ಷಕನಾಗಿ ಇವರೊಳಗೆ ನುಗ್ಗುವುದು, ಮನಸ್ಸು ಬಂದಾಗೆ ಜನಗಳನ್ನು ಭಕ್ಷಿಸೋದು, ಹಿಂಸೆ ಮಾಡೋದು. ಅವನ ಕಾಟ ತಾಳಲಾರದೆ ಕೆಲವು ಬ್ರಾಹ್ಮಣರು ಒಟ್ಟಿಗೆ ಸೇರಿ ಮುಂದಾಗಿ ನಿಂತ್ಕೊಂಡು ಅವನಿಗೆ ಒಂದು ಸಂಧಾನ ಮಾಡಿಕೊಡ್ತಾರೆ. ಹೀಗೆಲ್ಲ ನೀನು ಮಾಡಬೇಡ, ಮನಸ್ಸು ಬಂದ ಹಾಗೆ ನೀನು ಹಿಂಸೆ ಮಾಡೋದು ಸರಿಯಲ್ಲ. ಅದಕ್ಕೆ ಪ್ರತಿಯಾಗಿ ಪ್ರತಿದಿನ ಒಬ್ಬೊಬ್ಬ ಪಟ್ಟಣಿಗರು ನಿನಗೆ ಬೆಟ್ಟದ ಆಕಾರದಷ್ಟು ಭಕ್ಷ್ಯಭೋಜಿಗಳನ್ನು ಕಳಿಸ್ತಾರೆ. ಆ ರಾಶಿ ಅನ್ನ ಮಾಂಸ ತಿಂದು ನೀನು ಜೀವನ ಮಾಡುವಂಥ ಒಂದು ಸಂಧಾನ ಮಾಡಿಕೊಡ್ತಾರೆ. ಬಕನಿಗೆ ಈ ತರಹ ಒಂದು ಅನ್ನವನ್ನು, ನರಬಲಿಯನ್ನು ಕೊಡತಕ್ಕಂಥ ಒಂದು ಪಾಳೆ ಸರದಿ, ಅದು ಒಂದೊಂದೇ ಕುಟುಂಬಕ್ಕೆ 13 ವರ್ಷಗಳಿಗೊಮ್ಮೆ ಬರುತ್ತೆ. ಒಮ್ಮೆ ಒಂದು ಮನೆಯಿಂದ ಒಬ್ಬ ಹೋದರೆ ಮತ್ತೆ 13 ವರ್ಷ ಅವರ ಮನೆಯಿಂದ ಕೇಳೋದಿಲ್ಲ. ತೇನೋಪಶಿಷ್ಟ ನಗರಿ ವರ್ಷ ಮಧ್ಯ ತ್ರಯೋದಶಂ ಅಂತ ಬರುತ್ತೆ ಮಹಾಭಾರತದಲ್ಲಿ. 13 ವರ್ಷಕ್ಕೊಮ್ಮೆ ಒಂದೊಂದು ಮನೆಯಿಂದ ಒಂದು ಬಂಡಿ ಅನ್ನ, ಭಕ್ಷ್ಯಭೋಜ್ಯಗಳು, ಒಬ್ಬ ಮನುಷ್ಯ. ಹಾಗೆಯೇ ಆ ಒಂದು ಸರದಿ ಆ ಏಕಚಕ್ರನಗರಕ್ಕೆ ಬಂದಂತಹ ಅವನೊಬ್ಬ ದುರ್ದಶಾಗ್ರಸ್ತ ಬ್ರಾಹ್ಮಣ, ಅವನಿಗೆ ಮನೆಗೆ ಬಂದಿತ್ತು. ಅವನ ಮನೆಯಲ್ಲಿ ಪಾಂಡವರು, ಅರಿಯರ ಮನೆಯಿಂದ ಬಂದವರು ಅಲ್ಲಿ ವಾಸವಾಗಿದ್ದರು. ಅವರ ಒಂದು ಕಷ್ಟವನ್ನು ಕೇಳಿ ಕೃಷ್ಣ ಈ ಭೀಮಸೇನ ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಆ ವೇತ್ರಕೀಯ ವನಕ್ಕೆ ಹೋಗ್ತಾನೆ. ಭೀಮನೇ ಅವತ್ತು ಆಹಾರವಾಗಿ ಹೋಗಬೇಕು ಅಂತ ಆಗಿದೆ. ಅವ ಬ್ರಾಹ್ಮಣ ಕುಟುಂಬಕ್ಕೆ ಮನಸ್ಸಿರಲಿಲ್ಲ. ಆದರೂ
ಭೀಮನಿಗೇನು ಆಗೋದಿಲ್ಲ ಅಂತ ಒಂದು ಧೈರ್ಯ. ಹಾಗೆ ಭೀಮ ಹೋಗ್ತಾನೆ. ಏಕಚಕ್ರನಗರದ ಜನ ಎಲ್ಲ ಭೀಮನಿಗೆ ಸ್ನಾನಾಲಂಕಾರ ಮಾಡಿಸ್ತಾರೆ. ಅವನಿಗೆ ಬೇಕಾದ ಭಕ್ಷ್ಯಭೋಜ್ಯಗಳನ್ನು ಅಡುಗೆ ಮಾಡಿಸ್ತಾರೆ. ಕಡುಬು, ಅನ್ನ, ಚಿತ್ರಾನ್ನ, ರಾಶಿ ಬಗೆ ಬಗೆಯ ಉಪ್ಪಿನಕಾಯಿಗಳು, ತುಪ್ಪದಲ್ಲಿ ಕರೆತಕ್ಕಂತಹ ವಿಧವಾದ ಭಕ್ಷ್ಯಗಳು, ನಾನಾ ವಿಧವಾಗಿರ್ತಕ್ಕಂತಹ ತೋವೆಗಳು, ಕಡುಬು, ಕಜ್ಜಾಯ ರಾಶಿಯಾಗಿ ಭೀಮನಿಗೆ ಬಡಿಸ್ತಾರೆ. ಅದೆಲ್ಲವನ್ನು ಕೂಡ ಭೀಮ ತಿಂದು ಬಿಡ್ತಾನೆ. ಆ ರೀತಿಯಲ್ಲಿ ಆದಮೇಲೆ ಆ ವೇತರ್ಕೀಯ ವನಕ್ಕೆ ಎಲ್ಲ ತೆಗೆದುಕೊಂಡು ಹೊರಡುತ್ತಾನೆ. ನದಿಘಟಾನ್ ಸುಬಹೂನ್ ದ್ರೋಣ ಸಂಹಿತಾನ್ ಎಲ್ಲ ತುಂಬಿಕೊಂಡು ಹೇರಿಕೊಂಡು ಹೋಗ್ತಾನೆ ಆ ವೇತರ್ಕೀಯ ವನಕ್ಕೆ. ಬಹಳ ಹೊಲಸು ಜಾಗ ಅದು. ಹದ್ದು, ರಣಹದ್ದು ಇವುಗಳ ಗುಂಪಾಗಿ ಅಲ್ಲಿ ಹಾರಾಡ್ತಾ ಇವೆ, ಮುತ್ತಿಕೊಂಡು ಬಿಡ್ತಾವೆ. ನರಿಗಳು, ಹೊಲಸು ವಾಸನೆ, ಸ್ಮಶಾನದ ಹಾಗೆ ಭೀಕರವಾಗಿರುವಂಥದ್ದು. ಭೀಮ ತನ್ನ ಗಾಡಿಯನ್ನು ಹೊಡ್ಕೊಂಡು ಹೋಗ್ತಾನಲ್ಲಿ. ಅಷ್ಟು ದೂರ ಒಳಕ್ಕೆ ಬಂದರೂ ಬಕಾಸುರನ ಕಣ್ಣಿಗೆ ಕಾಣಿಸಲ್ಲ. ಅದೊಂದು ರೀತಿ ಅನುಕೂಲವಾಯಿತು ಅಂತಾನೆ ಕೃಷ್ಣ. ಸಪಾಯಸ ಸುಭಕ್ಷ ಪಯೋ ಘಟಾದ್ಯೈ ಯುಕ್ತಂ ಚ ಶೈಲನಿಭಮುತ್ತಮ ಮಂದರಾಶಿಂ ಸ್ಪರ್ಶಾತ್ಪುರೈವ ನರ ಭಕ್ಷಿತು ರತ್ತುಮೈಚ್ಛತಿ. ಹಾಲಿನ ಕೊಡಗಳು, ಬೆಟ್ಟಕ್ಕೆ ಸಮಾನವಾಗಿರತಕ್ಕಂತಹ ಎತ್ತರವಾಗಿ ರಾಶಿಯಾಗಿ ಅಷ್ಟೊಂದು ಅದನ್ನೆಲ್ಲ ಬಕಾಸುರ ತಿನ್ನಲಿಕ್ಕೆ ಇಚ್ಛಿಸ್ತಾನೆ. ಪಾಯಸ, ನಾನಾ ವಿಧ ಭಕ್ಷ್ಯಗಳು, ಹಾಲಿನ ಕೊಡಗಳು ಬೆಟ್ಟದಾಕಾರವಾಗಿದೆ. ಆ ಬಕ ಬಂದು ಅದನ್ನು ಮುಟ್ಟಬೇಕು, ಅದಕ್ಕಿಂತ ಮೊದಲು ಇವನ್ನೆಲ್ಲ ತಿಂದುಬಿಡ್ತಾನೆ. ಅಲ್ಲ, ಉಪವೇಶ ವಿವೇಕ್ತಿಯನ್ನಂ ಭುಂಕ್ತೆ ಸ್ವ ಪರಮಪರಹ. ಕುಳಿತುಕೊಂಡು ತಾನೊಬ್ಬನೇ ಅದೆಲ್ಲವನ್ನು ಉಂಡುಬಿಡ್ತಾನೆ. ಬಕಾಸುರ ನೋಡ್ತಾ ಇದ್ದಾನೆ, ತನಗಾಗಿ ತಂದಿದ್ದ ಅನ್ನ ಬೇರೆ ಯಾವನೋ ತಿಂದು ಮುಗಿಸ್ತಾ ಇದ್ದಾನಲ್ಲ. ಕಣ್ಣು ಕೆಂಪಗಾಯಿತು, ಹುಬ್ಬು ಗಂಟಿಕ್ಕಿದ, ಆರ್ಭಡಿಸ್ತಾ ಓಡಿ ಬಂದ. ದೊಡ್ಡ ವೃಕ್ಷವನ್ನು ಕಿತ್ತು ಭೀಮ ಮೇಲೆ ಎಸೆದ. ಭೀಮ ಎಡಗೈಯಿಂದ ಅದರ ಪಕ್ಕಕ್ಕೆ ತಳ್ಳಿಬಿಟ್ಟ. ಬಕನ ಲಕ್ಷ್ಯ ಮಾಡಲಿಲ್ಲ. ಬೇಗ ಊಟ ಮುಗಿಸಿ ಉತ್ತರಾಪಣ ತೆಗೆದುಕೊಂಡದೇ ತಡ. ಭುಜ ತಟ್ಟುತ್ತಾ ಸಿಂಹಗರ್ಜನೆ ಮಾಡ್ತಾ ಆ ಬಕಾಸುರನನ್ನು ಎದುರಿಸಿ ನಿಲ್ತಾನೆ. ಅವನೊಂದಿಗೆ ಘೋರವಾಗಿರ್ತಕ್ಕಂಥ ಯುದ್ಧ ಆಗತ್ತೆ. ಇಂತಹ ಬಕನನ್ನು ಕೊಲ್ಲಲಿಕ್ಕೆ ಭೀಮನಿಗೆ ಮಾತ್ರ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ಸಂದರ್ಭವನ್ನು ಕವಿಗಳು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅವ ಅಂದ್ಕೊಂಡಿದ್ದ ಯಾರೇ ಬಂದರೂ ಹೆದರ್ಕೊಳ್ತಾರೆ ತನ್ನ ಹತ್ರ ಬರಲಿಕ್ಕೆ ಅಂತ. ಇವನಿಗೆ ಹೆದರಿಕೆನೇ ಇಲ್ಲ. ಭೀಮನಿಗೆ ತನ್ನ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಮತ್ತಷ್ಟು ರೇಗು ಹೋಯ್ತು ಅವನಿಗೆ. ಇನ್ನೂ ಒಂದಿಷ್ಟು ಮರಗಳನ್ನು ಕಿತ್ತಿ ಭೀಮನ ಮೇಲೆ ಎಸೆತಾನೆ. ಭೀಮನಷ್ಟೇ ಬೇರೆ ವೃಕ್ಷಗಳಿಂದ ಕಿತ್ತು ಬಕಾಸುರನ ಮೇಲೆ ಎಸಿತಾನೆ. ಹೀಗೆ ವೃಕ್ಷಗಳಿಂದಲೇ ಹೊಡೆದಾಟ. ಅಲ್ಲಿರ್ತಕ್ಕಂಥ ಮರಗಳೆಲ್ಲ ನಾಶವಾಗುವುದು. ಇಡೀ ಆ ಸ್ಥಳವೇ ಬೋಳಾಗೋಯ್ತು. ಕೊನೆಗೆ ಬಂಡೆ ಎತ್ತಿ ಎಸೆಯೋದು. ಇವನ ಮೇಲೆ ಬಂಡೆ ಎಸೆದ, ಇವನ ಬಂಡೆ ಎಸೆದ. ಎಲ್ಲ ಬಂಡೆಗಳು ಚಲಾಪಿಲಿ ಆಗೋದು. ಕೊನೆಗೆ ಯಾದರೂ ಏನೂ ಆಗಲಿಲ್ಲ. ಕೈ ಹಚ್ಚಿ ಹೊಡೆದಾಡ್ತಾ ಇದ್ರು, ಗುದ್ದಾಡ್ತಾ ಇದ್ರು. ಒಬ್ಬರೊಬ್ಬರು ಅಪ್ಪಡಿಸೋದು. ಎರಡು ಮದ್ದಾನು ಹೊಡೆದಾಡಿದ ಹಾಗೆ ಭಯಂಕರವಾಗಿ ಯುದ್ಧ. ಅವರಿಬ್ಬರ ತುಳಿದಾಟಕ್ಕೆ ಭೂಮಿಯೇ ಗಡಗುಟ್ಟಿ ಹೋಯ್ತಂತೆ. ಅದನ್ನು ಮಹಾಭಾರತ ವರ್ಣನೆ ಮಾಡುತ್ತೆ. ಕೊನೆಗೆ ಅವನನ್ನು ಭೀಮ ಸಂಹಾರ ಮಾಡ್ತಾನೆ. ಅಂತಹ ಒಂದು ಸಾಮಾನ್ಯ ಮನುಷ್ಯರಿಂದ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಕಾರ್ಯ, ಅದನ್ನು ಮಾಡುವ ಮೂಲಕವಾಗಿ ಏಕಚಕ್ರಾನಗರಿಯ ಜನಗಳಿಗೆ ನಿರಾತಂಕವಾಗಿ ಉಸಿರಾಡುವ ಹಾಗೆ ಅವರನ್ನು, ಆ ಕುಟುಂಬವನ್ನು ರಕ್ಷಣೆ ಮಾಡಿದವ ನೀನು ಎಂಬುದಾಗಿ ಆ ಒಂದು ಕಥಾನಕವನ್ನು ಉಲ್ಲೇಖಿಸ್ತಾರೆ. ಇನ್ನು ಕಿರ್ಮೀರ್ನ ವೃತ್ತ ಅಂತ, ಅದು ಕೂಡ ಮಹಾಭಾರತದಲ್ಲೇ ಬರತಕ್ಕಂತಹ ಒಂದು ವೃತ್ತಾಂತ. ಹೀಗೆ ಒಂದೇ ಹೆಸರಿನವರು ಎಲ್ಲ ರಾಕ್ಷಸರ ಕುಟುಂಬ ನೋಡಿ ಹೇಗೆ ಯುಗದಿಂದ ಯುಗಕ್ಕೆ
ದ್ವೇಷವನ್ನಿಟ್ಕೊಂಡು ಸಂಹಾರ ಮಾಡಲಿಕ್ಕೆ ಬರ್ತಾರೆ. ಈ ಪಾಂಡವರು ಕಾಮ್ಯಕಿವನಕ್ಕೆ ಬಂದಾಗ ಅಡ್ಡಗಟ್ಟಿ ನಿಂತ ಇವನು ಕೊಳ್ಳೆ ಹಿಡ್ಕೊಂಡು, ಬಹಳ ಉಗ್ರವಾದ ರೂಪ, ದಿಕ್ಕೆ ತೋರಲಿಲ್ಲ ಪಾಂಡವರಿಗೆ, ಆರ್ಭಡಿಸ್ತಾ ಇದ್ದಾನೆ. ಬಹಳ ಭಯಾನಕವಾಗಿರತಕ್ಕಂಥದ್ದು. ಅಂತಹ ಕಿರ್ಮೀರನನ್ನು, ಅದು ಮೊಟ್ಟ ಮೊದಲ ಬೇಟೆ, ಅದು ವನವಾಸಕ್ಕೆ ಹೊರಟ ಮೇಲೆ ಭೀಮನ ಮೊಟ್ಟ ಮೊದಲ ಫಸ್ಟ್ ಇನ್ನಿಂಗ್ಸ್ ಅದು ಭೀಮಂದು. ಅವ ಭೀಮನನ್ನು ಕೊಲ್ಲಬೇಕು ಅಂತ ಬಂದಿದ್ದ. ಅವನಿಗೆ ಭೀಮನ ಮೇಲೆ ದ್ವೇಷ, ತನ್ನ ಅಣ್ಣನ ಕೊಂದಿದ್ದಾನೆ ಅಂಥೇಳಿ. ಹಾಗೆ ಅಂತಹ ಕಿರ್ಮೀರನನ್ನು ಇವ ಸಂಹಾರ ಮಾಡ್ತಾನೆ. ಇದಿಷ್ಟು ವಿಚಾರವನ್ನು ಇಲ್ಲಿ ನಾವು ಅನುಸಂಧಾನ ಮಾಡ್ಕೋಬೋದು ಈ ಒಂದು ಪದ್ಯದಲ್ಲಿ. ಕೃಷ್ಣ ಕೊಕ್ಕರೆ ಬಕಾಸುರನನ್ನು ಕೊಂದದ್ದು, ಭೀಮ ಈ ಬಕಾಸುರನ ಸಂಹಾರ ಮಾಡಿರುವಂಥದ್ದು, ಎಲ್ಲ ವಿಚಾರಗಳನ್ನು ಅನುಸಂಧಾನ ಮಾಡಿಕೊಡೋ ರೀತಿಯಲ್ಲಿ ಕವಿಗಳು ಇಲ್ಲಿ ಕೃಷ್ಣನನ್ನು ಹಾಗೂ ಭೀಮನನ್ನು ವರ್ಣನೆ ಮಾಡ್ತಾರೆ. ಅಂತಹ ದ್ವಿತೀಯ ಅವತಾರನಾಗಿರ್ತಕ್ಕಂಥ ಹೇ ಭೀಮಸೇನ, ನೀನು ಶ್ರೀಕೃಷ್ಣ ಪರಮಾತ್ಮನ ಭೂಭಾರಹರಣ ಕಾರ್ಯದಲ್ಲಿ ಅವನ ಪ್ರಧಾನ ಅಂಗವಾಗಿ ಅನೇಕ ದುಷ್ಟರನ್ನು ದಮನಗೈದು ಆ ಭಗವಂತನಿಗೆ ಅರ್ಪಿಸಿದೆಯಾ. ನಿನ್ನಂತೆ ನಿಚ್ಚಳವಾದ ನಿರ್ವ್ಯಾಜವಾಗಿರತಕ್ಕಂತಹ ವಿಷ್ಣು ಭಕ್ತಿಯನ್ನು ಬೇರೆ ಯಾರೂ ಮಾಡಲಿಲ್ಲ. ನಿನ್ನಂತಹ ನಿಗರ್ವಿಯಾದ ಕ್ಷತ್ರಿಯ ವೀರ ಎರಡು ಸೈನ್ಯಗಳಲ್ಲಿಯೂ ಬೇರೆ ಯಾರೂ ಇಲ್ಲ. ಆ ನಿನ್ನ ಬಲ, ನಿನ್ನ ಪರಾಕ್ರಮ, ನಿನ್ನ ಸಾಹಸ, ನಿನ್ನ ಕೆಚ್ಚದೆ ಬೇರೆ ಎಲ್ಲೂ ಕೂಡ ಕಾಣುವುದಿಲ್ಲ. ಬಕ, ಹಿಡಿಂಬ, ಕೀಚಕ, ಕಿರ್ಮೀರ ಇವರೇ ಮೊದಲಾದ ದೈತ್ಯರು ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ, ಅವರೆಲ್ಲ ಲೋಕ ಕಂಟಕರಾಗಿದ್ದರು. ಅವರನ್ನೆಲ್ಲ ನೀನು ಸದೆಬಡಿದು ಲೋಕಕ್ಕೆ ಬಂದಂತಹ ಸಂಕಟವನ್ನು ಪರಿಹಾರ ಮಾಡಿ ಕಲ್ಯಾಣವನ್ನು ಮಾಡಿ ಆ ಪರಮಾತ್ಮನನ್ನು ಸಂತೋಷಗೊಳಿಸಿದ್ದೀಯಾ ಅಂತ ಭೀಮನನ್ನು ಪ್ರಶಂಸೆ ಮಾಡ್ತಾ ಕೃಷ್ಣನಿಗೂ ಭೀಮನಿಗೂ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದಾರೆ. ಇದಿಷ್ಟು ಈ ಶ್ಲೋಕದಲ್ಲಿ ಬರತಕ್ಕಂತಹ ವಿಚಾರ. ಹೀಗೆ ಭೀಮನ ಚರಿತ್ರೆಯನ್ನು ಮುಂದಿನ 7 ಪದ್ಯಗಳಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಂದು ಮುಂದಿನ ಪದ್ಯದಲ್ಲಿ ಭೀಮನ ಇನ್ನೂ ಕೆಲವು ಮಹಿಮೆಗಳನ್ನು ಹೇಳ್ತಾರೆ. ಆ ವಿಚಾರವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.